ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನಬಿಂದುವಿಗೆ ಸ್ವಾಗತ. ಸುಮಾರು 2500 ವರ್ಷಗಳಿಂದ ಜೀವಿಸುತ್ತಿರುವ ಮಹಾ ಅವತಾರ್ ಬಾಬಾಜಿಯವರ ಬಗ್ಗೆ ಈ ವಿಡಿಯೋನಲ್ಲಿ ತಿಳಿಯೋಣ. ದಯಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಮಾನವರಿಗೆ ಹಾಗೂ ಸಮಸ್ತ ವಿಶ್ವಕ್ಕೆ ಜ್ಞಾನವನ್ನ, ದೈವತ್ವವನ್ನ ತುಂಬಬೇಕೆನ್ನುವುದೇ ಮಹಾ ಅವತಾರ್ ಬಾಬಾಜಿಯವರ ಸಂಕಲ್ಪ. ಕ್ರಿಯಾ ಯೋಗದ ಬಗ್ಗೆ, ಕ್ರಿಯಾ ಕುಂಡಲಿನಿ ದೀಕ್ಷೆಯ ಬಗ್ಗೆ ಈ ಪ್ರಪಂಚಕ್ಕೆ ತಿಳಿಸಿದ ಮಹಾಯೋಗಿ ಮಹಾ ಅವತಾರ್ ಬಾಬಾಜಿ. ನಮಗೆ ತಿಳಿಯದ ಎಷ್ಟೋ ಜನ ಮಹನೀಯರು ಈ ಸೃಷ್ಟಿಯಲ್ಲಿ, ಈ ಭೂಮಿಯ ಮೇಲೆ ಇಂದಿಗೂ ಸಹ ಸಂಚರಿಸುತ್ತಲೇ ಇದ್ದಾರೆ. ಸಾಧಾರಣ ಮನುಷ್ಯ ಗುರುತಿಸಲಾಗದ ಎಷ್ಟೋ ಅದ್ಭುತಗಳು ಈ ಭೂಮಿಯ ಮೇಲೆ ನಡೆಯುತ್ತಲೇ ಇರುತ್ತವೆ. ಗೌತಮ ಬುದ್ಧರು ತಮ್ಮ ಬೋಧನೆಗಳಲ್ಲಿ ತಮ್ಮ ಶರೀರ ಪತನವಾದರೂ ಸಹ 5000 ವರ್ಷಗಳ ನಂತರ ತಮ್ಮ ಬೋಧನೆಗಳು ಕಣ್ಮರೆಯಾಗುತ್ತವೆ ಎಂದು ಹೇಳಿದ್ದರು. ಮತ್ತೆ ನಂತರ ಅವು 8000 ವರ್ಷಗಳ ನಂತರ ನಾಗ ಎನ್ನುವ ಶಬ್ದದ ಹೆಸರುಳ್ಳ ಒಬ್ಬ ಪುರುಷನಿಂದ ಮತ್ತೆ ಬೆಳಕಿಗೆ ಬರುತ್ತವೆ ಎಂದು ಹೇಳಿದ್ದರು. ಅವರು ಹೇಳಿದಂತೆ ಆಚಾರ್ಯ ನಾಗಾರ್ಜುನ ಅವರಿಂದ ಗೌತಮ ಬುದ್ಧರ ಬೋಧನೆಗಳು ಮತ್ತೆ ಬೆಳಕಿಗೆ ಬಂದವು. ಅಷ್ಟೇ ಅಲ್ಲದೆ ತನ್ನ ನಂತರದ ಕಾಲದಲ್ಲಿ ಮೈತ್ರೇಯ ಬುದ್ಧನಾಗಿ ಜನ್ಮ ತಾಳುವುದಾಗಿ ಹೇಳಿದ್ದರು. ಆ ಜನ್ಮದಲ್ಲಿಯೂ ಸಹ ನಾಗ ಎನ್ನುವ ಶಬ್ದ ತಮ್ಮ ಹೆಸರಿನಲ್ಲಿ ಸೇರಿರುವುದಾಗಿ ಹೇಳಿದ್ದಾರೆ. ಅವರು ಹೇಳಿದಂತೆಯೇ ತಮಿಳುನಾಡಿಗೆ ಸೇರಿದ ಪರಂಗಿಪಟ್ಟೈ ಎನ್ನುವ ಗ್ರಾಮದಲ್ಲಿ ಕುಮಾರಸ್ವಾಮಿ ದೇವಾಲಯದ ಅರ್ಚಕರ ದಂಪತಿಗಳಿಗೆ ಎಲ್ಲರಿಗೂ ಬೆಳಕು ನೀಡಲು ಒಬ್ಬ ದಿವ್ಯ ಶಿಶು ಜನಿಸಿದ. ಆತನಿಗೆ ನಾಗರಾಜು ಎಂದು ನಾಮಕರಣ ಮಾಡಿದರು. ನಾಗ ಎನ್ನುವ ಶಬ್ದದಿಂದ ಕೂಡಿ ಜನ್ಮ ತಾಳುವುದಾಗಿ ಹೇಳಿದ ಬುದ್ಧರ ಮತ್ತೊಂದು ಅವತಾರವೇ ಈ ನಾಗರಾಜು ಎಂದು ಎಷ್ಟೋ ಜನ ಯೋಗ ಸಾಧಕರು ತಿಳಿಸಿದ್ದಾರೆ. ಈ ಶಿಶು ರೋಹಿಣಿ ನಕ್ಷತ್ರದಲ್ಲಿ ಜನ್ಮಿಸಿದ್ದು ಶ್ರೀಕೃಷ್ಣನ ಜನ್ಮ ನಕ್ಷತ್ರವೂ ಸಹ ರೋಹಿಣಿ ನಕ್ಷತ್ರವೇ ಆಗಿರುವುದು ವಿಶೇಷ. ಗಾಢಾಂಧಕಾರ ಕತ್ತಲನ್ನು ಓಡಿಸುವ ಆ ಪಾವನ ಮೂರ್ತಿ ಜನನವು ಕಾರ್ತಿಕ ಹುಣ್ಣಿಮೆಯ ದಿನದಂದು ಆಗಿದ್ದು ಆ ಶಿವ ಸಂಕಲ್ಪವೇ ಎನ್ನಲಾಗಿದೆ. ಆ ದಿನವೇ ಕುಮಾರಸ್ವಾಮಿ ತಾರಕಾಸುರನ ಮೇಲೆ ವಿಜಯವನ್ನ ಸಾಧಿಸಿದ ದಿನವಾಗಿರುವುದು ಮತ್ತೊಂದು ವಿಶೇಷ. ಈ ನಾಗರಾಜು ಅವರ ತಂದೆ ಅರ್ಚನೆ ಮಾಡುತ್ತಿದ್ದಂತಹ ಕುಮಾರಸ್ವಾಮಿ ದೇವಾಲಯವನ್ನು ತಮಿಳುನಾಡಿನಲ್ಲಿ ಇಂದಿಗೂ ಸಹ ನಾವು ದರ್ಶನ ಪಡೆಯಬಹುದು. ಚಿರಂಜೀವಿ ನಾಗರಾಜನ್ ಅವರು ಪರಂಗಿಪಟ್ಟೈ ಗ್ರಾಮದ ಹತ್ತಿರದಲ್ಲಿರುವಂತಹ ಗುರುಕುಲವನ್ನು ಸಂದರ್ಶಿಸುತ್ತಿದ್ದರು. ಅಲ್ಲಿ ಪ್ರಧಾನ ಅರ್ಚಕರು ಕುಮಾರಸ್ವಾಮಿಯ ಕೀರ್ತನೆಗಳನ್ನು ಗಾನ ಮಾಡುವುದನ್ನು ಕೇಳಿ ಕುಮಾರಸ್ವಾಮಿಯ ಕೀರ್ತನೆಗಳು ನಾಗರಾಜನ್ ಮನಸ್ಸಿನಲ್ಲಿ ಗಾಢವಾಗಿ ಮುದ್ರೆ ಬಿದ್ದವು. ಆನಂದ ತಾಂಡವ ನಟರಾಜ ಮೂರ್ತಿ ನೆಲೆಸಿರುವ ಚಿದಂಬರ ಕ್ಷೇತ್ರಕ್ಕೆ ಪರಂಗಿಪಟ್ಟೈ ಗ್ರಾಮವು 17 ಕಿಲೋಮೀಟರ್ ದೂರದಲ್ಲಿದೆ. ಚಿದಂಬರ ಅದ್ಭುತವಾದ ಕ್ಷೇತ್ರ. ಅಂತಹ ಚಿದಂಬರ ಕ್ಷೇತ್ರದಲ್ಲಿ ನಾಗರಾಜು ತನ್ನ ತಂದೆಯ ಜೊತೆಗೆ ಅನೇಕ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಈ ನಾಗರಾಜನ್ ಎನ್ನುವ ಬಾಲಕನೇ ಮಹಾ ಅವತಾರ್ ಬಾಬಾಜಿಯಾಗಿ ಪ್ರಸಿದ್ಧಿ ಪಡೆದರು. ಮಹಾ ಅವತಾರ್ ಬಾಬಾಜಿ ಅವರ ಜೀವನದಲ್ಲಿ ಮುಖ್ಯವಾದ 5 ಘಟನೆಗಳು ನಡೆದವು. ಈ 5 ಘಟನೆಗಳು ನಾಗರಾಜು ಎನ್ನುವ ಬಾಲಕನನ್ನು ಮಹಾ ಅವತಾರ್ ಬಾಬಾಜಿಯಾಗಿ ಪರಿವರ್ತನೆಯಾಗಲು ಪ್ರೇರಣೆಯಾದವು. ಮೊದಲನೆಯದು ಹಲಸಿನ ಹಣ್ಣಿನ ಘಟನೆ. ಎರಡನೆಯದು ನಾಗರಾಜುವಿನ ಅಪಹರಣ. 3 ಬೋಧನಾದನ್ ಶಿಷ್ಯತ್ವ. 4ನೆಯದು ಅಗಸ್ತ್ಯ ದರ್ಶನ. 5 ಕುಮಾರಸ್ವಾಮಿಯ ಅನುಗ್ರಹ. ಮಹಾ ಅವತಾರ್ ಬಾಬಾಜಿ ನಾಗರಾಜನ್ ಅವರು ತನ್ನ ಬಾಲ್ಯದ ಕೆಲವು ವಿಷಯಗಳನ್ನು ಮಾತ್ರ ಹೊರಗೆ ಹೇಳಿದ್ದಾರೆ. ತಮ್ಮ ಜೀವನ ವಿಶೇಷಗಳನ್ನು ತಮ್ಮಷ್ಟಕ್ಕೆ ತಾವೇ ಸ್ವತಃ ಯೋಗಿ ರಾಮಯ್ಯ ಅವರಿಗೆ ಹಾಗೂ ನೀಲಕಂಠರವರಿಗೆ ತಿಳಿಸಿದ್ದಾರೆ. ಇವರಿಬ್ಬರಿಂದಲೇ ಮಹಾ ಅವತಾರ್ ಬಾಬಾಜಿಯವರ ಜೀವನದ ವಿಶೇಷತೆಗಳು ಬೆಳಕಿಗೆ ಬಂದವು. ಇನ್ನು ಮೊದಲನೆಯದು ಹಲಸಿನ ಹಣ್ಣಿನ ಘಟನೆಯನ್ನು ನೋಡೋಣ. ನಾಗರಾಜುವಿಗೆ 4 ವರ್ಷ ವಯಸ್ಸಿದ್ದಾಗ ತನ್ನ ತಾಯಿಯವರು ಒಂದು ಹಲಸಿನ ಹಣ್ಣನ್ನು ಮನೆಗೆ ತೆಗೆದುಕೊಂಡು ಬರುತ್ತಾರೆ. ಇನ್ನು ಹತ್ತಿರದಲ್ಲಿರುವಂತಹ ಒಂದು ಹಬ್ಬಕ್ಕಾಗಿ ಆ ಹಲಸಿನ ಹಣ್ಣನ್ನು ಮನೆಯಲ್ಲಿ ಬಚ್ಚಿಟ್ಟು ನಾಗರಾಜನ್ ಅವರ ತಾಯಿ ಹೊರಗಡೆ ಹೋಗುತ್ತಾರೆ. ಬಾಬಾಜಿ ನಾಗರಾಜನ್ ಚಿಕ್ಕ ಹುಡುಗನಾಗಿದ್ದರಿಂದ ಆ ಹಲಸಿನ ಹಣ್ಣನ್ನು ಹೇಗಾದರೂ ತಿನ್ನಬೇಕೆಂಬ ಆಸೆಯಿಂದ ಒಂದು ಕ್ರಮ ಪದ್ಧತಿಯಲ್ಲಿ ಸುಲಿದು ಪೂರ್ತಿ ತಿಂದು ಬಿಡುತ್ತಾರೆ. ಅವರ ತಾಯಿ ಮನೆಗೆ ಬಂದಾಗ ತನ್ನ ಮಗನಾದ ಬಾಬಾಜಿ ಮಾಡಿದ ಕೆಲಸಕ್ಕೆ ತುಂಬಾ ಕೋಪಗೊಂಡು ನಾಗರಾಜನ್ ಅವರ ಬಾಯಿಗೆ ಬಟ್ಟೆಯನ್ನ ಇಟ್ಟು ಮತ್ತೊಂದು ಬಟ್ಟೆಯಿಂದ ನಾಗರಾಜನ್ ಬಾಯನ್ನು ಮುಚ್ಚಿ ಬಿಗಿಯಾಗಿ ಕಟ್ಟುತ್ತಾರೆ. ಆ ಕ್ಷಣದಲ್ಲಿ ಬಾಬಾಜಿಯವರಿಗೆ ಉಸಿರು ತೆಗೆದುಕೊಳ್ಳಲು ಕಷ್ಟವಾಯಿತು. ಆಗ ಅಲ್ಲಿ ಒಂದು ಆಶ್ಚರ್ಯ ನಡೆಯಿತು. ಈಶ್ವರ ಪ್ರೇರಣೆಯಿಂದ ಉಸಿರನ್ನು ಹೆಚ್ಚು ಸಮಯ ನಿಲ್ಲಿಸುವ ಕುಂಭಕ ಸ್ಥಿತಿ ಬಾಬಾಜಿಯವರಿಗೆ ತನ್ನಷ್ಟಕ್ಕೆ ತಾನಾಗಿಯೇ ಲಭಿಸಿತು. ಉಸಿರಾಡದೆ ಆ ಬಾಲಕನು ಕಷ್ಟಪಡುತ್ತಿದ್ದಾನೆಂದು, ಅದು ತನ್ನ ಪ್ರಾಣಕ್ಕೆ ಅಪಾಯವೆಂದು ತಾಯಿ ಬಾಯಿಗೆ ಕಟ್ಟಿದ ಬಟ್ಟೆಯನ್ನ ಬಿಚ್ಚುತ್ತಾರೆ.
ಆ ಕ್ಷಣದಲ್ಲಿ ನಾಗರಾಜುವಿಗೆ ತನ್ನ ತಾಯಿಯ ಮೇಲೆ ಕೋಪವಾಗಲಿ ದ್ವೇಷವಾಗಲಿ ಉಂಟಾಗಲಿಲ್ಲ. ಕಾರಣ ಜನ್ಮನಾದ ನಾಗರಾಜುವಿಗೆ ಸಹಜವಾಗಿ ಕುಂಭಕ ಸ್ಥಿತಿ ಲಭಿಸಿತು. ಈ ಪ್ರಪಂಚದಲ್ಲಿ ಪ್ರೀತಿಗೆ ಕೇಂದ್ರ ಸ್ಥಾನ ತಾಯಿ ಎಂದು ಗ್ರಹಿಸುತ್ತಾರೆ. ತಾಯಿಯ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಸಂಬಂಧಗಳಿಗೆ ಅತೀತವಾದ ಪ್ರೀತಿಯನ್ನ ಗುರುತಿಸಿ ಅವರು ಚಿನ್ಮಯತ್ವದ ಕಡೆ ಹೆಜ್ಜೆಯನ್ನ ಹಾಕುತ್ತಾರೆ. ಎರಡನೆಯದು ನಾಗರಾಜುವಿನ ಅಪಹರಣ. ನಾಗರಾಜುವಿಗೆ 5 ವರ್ಷಗಳಿದ್ದಾಗ ಪರಂಗಿಪಟ್ಟೆ ಶಿವಾಲಯದ ಮುಂದೆ ನಡೆಯುತ್ತಿರುವ ದೇವರ ಮೆರವಣಿಗೆಯನ್ನು ನೋಡುತ್ತಾ ಇರುತ್ತಾರೆ. ಎಷ್ಟೋ ಜನ ಅಲ್ಲಿ ಗುಂಪು ಗುಂಪುಗಳಾಗಿ ಪಾಲ್ಗೊಂಡಿರುತ್ತಾರೆ. ಅಷ್ಟರಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ನಾಗರಾಜುವಿನ ಮುಂದೆ ಬಂದು ಆ ಬಾಲಕನನ್ನು ಭುಜದ ಮೇಲೆ ಹಾಕಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ. ಈ ಅಪರಿಚಿತ ವ್ಯಕ್ತಿ ಒಬ್ಬ ಕಳ್ಳ. ಚಿಕ್ಕ ಮಕ್ಕಳನ್ನ ಮಾರಿ ಹಣ ಮಾಡಿಕೊಳ್ಳುವುದು ಆತನ ವೃತ್ತಿ. ಅವನು 1000 ಕಿಲೋಮೀಟರ್ ಪ್ರಯಾಣ ಮಾಡಿ ಕೋಲ್ಕತ್ತಾ ನಗರವನ್ನು ಸೇರುತ್ತಾನೆ. ಈಶ್ವರ ಸಂಕಲ್ಪ ಎನ್ನುವಂತೆ ನಾಗರಾಜನನ್ನು ಒಂದು ವ್ಯಾಪಾರಿಗೆ ಸೇವಕನಾಗಿ ಮಾರುತ್ತಾನೆ. ಆ ವ್ಯಾಪಾರಸ್ಥನು ತುಂಬಾ ದಯಾಹೃದಯವನ್ನು ಹೊಂದಿರುವವನು. ನಾಗರಾಜುವನ್ನು ಸ್ವಲ್ಪ ಕಾಲಕ್ಕೆ ಸ್ವತಂತ್ರವಾಗಿ ಬಿಟ್ಟು ಬಿಡುತ್ತಾನೆ. ಅಲ್ಲಿಂದ ನಾಗರಾಜುವಿನ ಜೀವನ ಹೊಸ ರೀತಿಯಲ್ಲಿ ಹೆಜ್ಜೆ ಇಟ್ಟಿತು. ನಿಷ್ಠೆ ನಿಯಮಗಳು ಆಚಾರ ವ್ಯವಹಾರಗಳಿಂದ ಕೂಡಿದ ಆತನ ಜೀವನ ಈಗ ಮತ್ತೊಂದು ರೀತಿಯಲ್ಲಿ ಪ್ರಯಾಣಿಸತೊಡಗಿತು. ನಾಗರಾಜು ತನ್ನ ಯಜಮಾನನು ತನ್ನನ್ನು ಸ್ವತಂತ್ರವಾಗಿ ಬಿಟ್ಟ ನಂತರ ಸ್ವಲ್ಪ ಕಾಲಕ್ಕೆ ಸನ್ಯಾಸಿಗಳೊಂದಿಗೆ ಸೇರಿ ಕಾಲವನ್ನು ತುಂಬಾ ಪವಿತ್ರವಾಗಿ ಸಾಗಿಸಿದರು. ನಾಗರಾಜುವಿನ ತೇಜಸ್ಸನ್ನು ನೋಡಿ ಆ ಸನ್ಯಾಸಿಗಳು ತುಂಬಾ ಆಶ್ಚರ್ಯವನ್ನು ಪಟ್ಟರು. ವೇದಗಳು, ಉಪನಿಷತ್ತುಗಳು, ಭಾರತದ ಪುರಾಣಗಳಲ್ಲಿ ಪರಿಪೂರ್ಣತೆ ಹೊಂದಿದ ಸಾಧುಗಳ ಜೊತೆ ಕೆಲವು ಕಾಲ ಸಮಯವನ್ನ ಕಳೆದರು. ರಾಮಾಯಣ ಮಹಾಭಾರತ ಇತಿಹಾಸಗಳನ್ನು ಪರಿಪೂರ್ಣವಾಗಿ ಅಧ್ಯಯನವನ್ನು ಮಾಡಿದರು. ಅವುಗಳ ಮೇಲೆ ಎಷ್ಟೋ ಜನ ಸಾಧುಗಳೊಂದಿಗೆ ಚರ್ಚೆಗಳನ್ನು ನಡೆಸಿದರು. ನಂತರ ಸ್ವಲ್ಪ ಸಮಯಕ್ಕೆ ನಾಗರಾಜನ್ ಮನಸ್ಸಿನಲ್ಲಿ ಹೀಗೆಂದುಕೊಳ್ಳುತ್ತಾರೆ, ಮಾತುಗಳು ಮಾರ್ಗದರ್ಶನವನ್ನ ಮಾತ್ರ ನೋಡಿಸುತ್ತವೆ. ಎಂತಹ ಶಾಸ್ತ್ರೀಯ ಬೋಧನೆಯಾದರೂ ಹೇತುಬದ್ಧ ಪರಿಜ್ಞಾನವಾದರೂ ಅವೆಲ್ಲವೂ ಪರಿಮಿತಿಗಳಿಗೆ ಒಳಪಟ್ಟಿರುತ್ತವೆ ಎಂದು ತಿಳಿದುಕೊಳ್ಳುತ್ತಾರೆ. ವಾಸ್ತವ ಅಷ್ಟೇ ತಿಳಿಯಬೇಕೆಂದರೆ ಇವುಗಳಿಗೆ ಅತೀತವಾದ ಮಾರ್ಗದಲ್ಲಿ ಹೋಗಬೇಕೆಂದು ಯೋಚನೆ ಮಾಡುತ್ತಾರೆ. ನಾಗರಾಜನ್ ಅವರಿಗೆ 11 ವರ್ಷ ವಯಸ್ಸಾಗಿದ್ದಾಗ ಕಾಶಿ ಕ್ಷೇತ್ರದಲ್ಲಿ ಕೆಲವು ಸಾಧುಗಳ ಗುಂಪಿನಲ್ಲಿ ಸೇರಿ ಶ್ರೀಲಂಕಾದಲ್ಲಿರುವಂತಹ ಕತಿಗ್ಗಂ ಎನ್ನುವ ಕ್ಷೇತ್ರಕ್ಕೆ ಕಾಲ್ನಡಿಗೆಯಿಂದ ಸೇರಿಕೊಳ್ಳುತ್ತಾರೆ. ಕತಿಗ್ಗಂ ಶ್ರೀಲಂಕಾದ ದಕ್ಷಿಣದ ಪ್ರಾಂತ್ಯವಾಗಿರುವ ಒಂದು ಗ್ರಾಮ. ಸುಮಾರು ನಾಗರಾಜನ್ ಇರುವ ಕಾಲಕ್ಕೆ 800 ವರ್ಷಗಳ ಹಿಂದೆ ಗೌತಮ ಬುದ್ಧರು ಶ್ರೀ ಕುಮಾರಸ್ವಾಮಿ ದರ್ಶನವನ್ನು ಪಡೆಯಲು ಇದೇ ಪ್ರಯಾಣ ಮಾಡಿದ್ದರು ಎಂದು ಹೇಳಲಾಗಿದೆ. ಶ್ರೀಲಂಕಾದಲ್ಲಿರುವ ಈ ಪವಿತ್ರ ಕ್ಷೇತ್ರ ಹಿಂದೂಗಳಿಗೆ ಮತ್ತು ಬೌದ್ಧರಿಗೆ ಆರಾಧ್ಯ ಸ್ಥಾನವಾಗಿದೆ. ನಾಗರಾಜನ್ ಅವರು ಅಲ್ಲಿ ಬೋಧನಾದನ್ ಎನ್ನುವ ಸಿದ್ಧರನ್ನು ಭೇಟಿಯಾಗುತ್ತಾರೆ. ಅವರೇ ಅಲ್ಲಿನ ದೇವಾಲಯದ ಸ್ಥಾಪಕರು. ಆ ದೇವಾಲಯದಲ್ಲಿ ದೇವರ ಪ್ರತಿರೂಪ ಇರುವುದಿಲ್ಲ. ಅದಕ್ಕೆ ಬದಲಾಗಿ ಒಂದು ಬಂಗಾರದ ಯಂತ್ರದಲ್ಲಿ ಕುಮಾರಸ್ವಾಮಿಯ ರೂಪವನ್ನ ಸೂಚಿಸುವಂತೆ ಮಾಡಿದ್ದಾರೆ. ಈಗಿನ ಪ್ರಜೆಗಳು ಆ ಮಹಿಮೆಯುಳ್ಳ ಯಂತ್ರವನ್ನ ದರ್ಶನ ಪಡೆಯಲು ಅನುಮತಿ ನೀಡುವುದಿಲ್ಲ. ಅಲ್ಲಿ ಪ್ರತಿದಿನ ಪೂಜೆ ಮಾಡುವಂತಹ ಅರ್ಚಕರು ಮಾತ್ರವೇ ಅದರ ದರ್ಶನವನ್ನು ಪಡೆಯುತ್ತಾರೆ. ಕುಮಾರಸ್ವಾಮಿ ಅಲ್ಲಿ ನೆಲೆ ನಿಂತಿದ್ದಾರೆ ಎಂದು ಜನರ ವಿಶ್ವಾಸ. ನಾಗರಾಜನ್ ಬೋಧನಾದನ್ ಅವರ ದರ್ಶನ ಪಡೆದು ಅವರಿಗೆ ಆಕರ್ಷಿತರಾಗಿ ಅವರ ಶಿಷ್ಯರಾಗುತ್ತಾರೆ. ನಂತರ ನಾಗರಾಜನ್ 6 ತಿಂಗಳ ಕಾಲ ಸುದೀರ್ಘವಾಗಿ ಧ್ಯಾನ ಸಾಧನೆಯನ್ನ ಮಾಡುತ್ತಾರೆ. ಅನಂತರದಲ್ಲಿ ಎಲ್ಲಾ ಸತ್ಯಗಳು ನಾಗರಾಜುವಿಗೆ ಬೋಧನೆಯಾಗುತ್ತವೆ. ತನ್ನಲ್ಲಿರುವ ವಿಶ್ವಶಕ್ತಿಯನ್ನು ಅವರು ಗ್ರಹಿಸಿಕೊಳ್ಳುತ್ತಾರೆ. ಅವರು ಸಾಧನೆಯಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವರು ಕುಮಾರಸ್ವಾಮಿಯ ದರ್ಶನವನ್ನು ಪಡೆದಿದ್ದಾರೆ. ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಬಾಬಾಜಿಯವರಿಗೆ ಸದಾಕಾಲ ಯುವಕನಾಗಿರುವ ಸ್ಥಿತಿ ಲಭಿಸಿತು. ಬೋಧನಾದನ್ ಅವರ ದಿವ್ಯ ಆಶೀರ್ವಾದದಿಂದ ಆದೇಶದಿಂದ ಕುತ್ತಾಲ್ನಲ್ಲಿರುವ ಅಗಸ್ತ್ಯ ಮಹರ್ಷಿಗಳನ್ನ ಪ್ರಸನ್ನ ಮಾಡಿಕೊಂಡು ಅವರ ಉಪದೇಶ ಹೊಂದಬೇಕೆಂದು ಕಾಲ್ನಡಿಗೆಯಿಂದ ಕುತ್ತಾಲ್ಗೆ ಸೇರಿಕೊಳ್ಳುತ್ತಾರೆ. ಅಗಸ್ತ್ಯ ಮಹರ್ಷಿ ಪ್ರಸನ್ನನಾಗಿ ಅವರ ದರ್ಶನ ಪಡೆಯುವವರೆಗೂ ವಿಶ್ರಾಂತಿ ಪಡೆಯಬಾರದೆಂದು ದೃಢ ಸಂಕಲ್ಪವನ್ನು ಮಾಡಿರುತ್ತಾರೆ. 48 ದಿನಗಳ ಕಾಲ ಅತ್ಯಂತ ಕಠಿಣ ತಪಸ್ಸನ್ನು ಮಾಡಿದ ನಂತರ ಅವರ ಶರೀರ ನಿಯಂತ್ರಣ ತಪ್ಪಿ ಬಿದ್ದು ಹೋಗುವ ಸಮಯದಲ್ಲಿ ಒಬ್ಬ ಮಹನೀಯರು ಇವರನ್ನು ಹಿಡಿದುಕೊಂಡು ಪ್ರೀತಿಯಿಂದ ನಾಗರಾಜನ್ ಎಂದು ಕರೆಯುತ್ತಾರೆ. ಅವರೇ ಅಗಸ್ತ್ಯ ಮಹರ್ಷಿ. ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿ ನಮಗೆ ರಾಮಾಯಣ ಮಹಾಭಾರತದಲ್ಲೂ ಸಹ ಕಾಣಿಸುತ್ತಾರೆ. ಅಗಸ್ತ್ಯ ಮುನಿ ಕ್ರಿಯಾಯೋಗದಲ್ಲಿ ವಸಿ ಯೋಗವೆಂದೇ ಅತ್ಯಂತ ಶಕ್ತಿಯುತವಾದ ಪ್ರಾಣಾಯಾಮವನ್ನು
ಬಾಬಾಜಿಯವರಿಗೆ ಬೋಧನೆ ಮಾಡುತ್ತಾರೆ. ಅನಂತರ ಹಿಮಾಲಯದಲ್ಲಿನ ಬದ್ರಿನಾಥ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಸಾಧನೆ ಮುಂದುವರಿಸುವಂತೆ ಅಗಸ್ತ್ಯ ಮಹಾಮುನಿಗಳು ಆದೇಶ ಮಾಡುತ್ತಾರೆ. ಬದ್ರಿನಾಥ್ ಪುಣ್ಯಕ್ಷೇತ್ರವು ಅಲಕನಂದ ನದಿ ತೀರದಲ್ಲಿ 3133 ಮೀಟರ್ಗಳ ಎತ್ತರದಲ್ಲಿದೆ. ನರನಾರಾಯಣ ಬೆಟ್ಟಗಳ ಸಾಲಿನ ಮಧ್ಯೆ ನೀಲಕಂಠ ಶಿಖರ ಭಾಗದಲ್ಲಿದೆ. ಈ ಕ್ಷೇತ್ರ ಮಹತ್ಯವು ಸ್ಕಂದ ಪುರಾಣದಲ್ಲಿ ಶಿವನು ತನ್ನ ಪುತ್ರನಾದ ಕುಮಾರಸ್ವಾಮಿಗೆ ವರ್ಣಿಸಿದ್ದಾನೆ. ಬದ್ರಿನಾಥ ಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರವು 3 ಲೋಕದಲ್ಲೇ ಇಲ್ಲವೆಂದು ಶಿವನು ಕುಮಾರಸ್ವಾಮಿಗೆ ವಿವರಿಸುತ್ತಾನೆ. ಈ ಕ್ಷೇತ್ರದಲ್ಲಿ ಎಲ್ಲಾ ಲೋಕಗಳಲ್ಲಿನ ತೀರ್ಥಗಳು ಅಡಗಿವೆ ಎಂದು ಸ್ಕಂದ ಪುರಾಣಗಳು ಹೇಳುತ್ತವೆ. ಇದು ವಿಷ್ಣು ಕ್ಷೇತ್ರ. ವಿಷ್ಣು ಯಾವ ಕ್ಷೇತ್ರವನ್ನ ಬಿಟ್ಟರೂ ಈ ಕ್ಷೇತ್ರವನ್ನ ಬಿಡುವುದಿಲ್ಲವೆಂದು ಪ್ರತೀತಿ ಇದೆ. 60 ವರ್ಷಗಳು ಯೋಗ ಸಾಧನೆ ಮಾಡಿದರೆ ಸಿಗುವಂತಹ ಫಲ ಈ ಆಲಯ ದರ್ಶನದಿಂದ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಮಹಾ ಅವತಾರ್ ಬಾಬಾಜಿಯವರು ಬದ್ರಿನಾಥನನ್ನು ದರ್ಶನ ಮಾಡಿ 18 ತಿಂಗಳ ಕಾಲ ಕ್ರಿಯಾಯೋಗ ಸಾಧನೆಯನ್ನು ಮಾಡುತ್ತಾರೆ. ಈ ಸಾಧನೆಯಿಂದ ದೈವತ್ವವು ತನ್ನಷ್ಟಕ್ಕೆ ತಾನೇ ಬಾಬಾಜಿಯವರಲ್ಲಿ ಪ್ರವೇಶ ಮಾಡಿತು. ಈಶ್ವರ ಅನುಗ್ರಹವಾಗಿ ಅವರ ದೇಹವು ಸುವರ್ಣ ಕಾಂತಿಯಿಂದ ತುಂಬಿ ಹೋಗುತ್ತದೆ. ಬಾಬಾಜಿ ನಾಗರಾಜನ್ ಅವರ ಭೌತಿಕ ದೇಹವು ದಿವ್ಯ ಕಾಂತಿಯಿಂದ ಹೊಳೆಯುತ್ತದೆ. ಸಾಧಾರಣ ಸ್ಥಿತಿಯಿಂದ ಮೃತ್ಯುವನ್ನ ಜಯಿಸಿ ನಿತ್ಯ ಯೌವನವಾಗಿ ದೈವ ಸ್ಥಿತಿಯನ್ನ ಸೇರಿಕೊಂಡರು. ಯಾರು ಆತ್ಮದರ್ಶನಕ್ಕೆ ತಪ್ಪಿಸುತ್ತಾರೋ ಅವರಿಗೆ ಬಾಬಾಜಿಯವರ ಅನುಗ್ರಹ ತಪ್ಪದೆ ಲಭಿಸುತ್ತದೆ. ಪರಮೇಶ್ವರ ತತ್ವವನ್ನ ತಿಳಿದುಕೊಳ್ಳಬೇಕೆಂದುಕೊಂಡರೂ, ತಾನೇ ಪರಮೇಶ್ವರನೆಂದು ಸತ್ಯವನ್ನ ತಿಳಿದುಕೊಳ್ಳಬೇಕೆಂದುಕೊಂಡರೂ ಯೋಗ ಸಾಧನೆ ಒಂದೇ ಮಾರ್ಗ. ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸಗಳಿಂದ ಕೂಡಿದ ಕಠಿಣವಾದ ಸಾಧನೆ ಇದಕ್ಕೆ ತುಂಬಾ ಅವಶ್ಯಕ. ಅಂತಹ ಕಠಿಣವಾದ ಸಾಧನೆಯನ್ನ ಮತ್ತೊಬ್ಬರಿಗೆ ಉಪದೇಶಿಸಲು ಅನುಸರಿಸಬೇಕಾದ ನಿಯಮಗಳನ್ನು ಬಾಬಾಜಿಯವರು ಲಾಹಿರಿ ಮಹಾಶಯ ಅವರಿಗೆ ಉಪದೇಶ ಮಾಡಿದ್ದಾರೆ. ಯೋಗ್ಯರಾದ ಶಿಷ್ಯರಿಗೆ ಮಾತ್ರವೇ ಕ್ರಿಯಾಯೋಗವನ್ನ ಉಪದೇಶ ಮಾಡುವಂತೆ ಲಾಹಿರಿ ಮಹಾಶಯವರಿಗೆ ಬೋಧನೆ ಮಾಡಿದ್ದಾರೆ. ಲಾಹಿರಿ ಮಹಾಶಯ ಅವರು ಬಾಬಾಜಿಯವರಿಗೆ ಅಷ್ಟು ಕಠಿಣವಾದ ನಿಬಂಧನೆಗಳನ್ನು ಸ್ವಲ್ಪ ಸಡಿಲಿಸಿ ಪ್ರಜೆಗಳಿಗೆ ಕ್ರಿಯಾಯೋಗವನ್ನು ಉಪದೇಶ ಮಾಡುವುದಕ್ಕೆ ಅನುಮತಿ ನೀಡಿ ಎಂದು ಕೋರುತ್ತಾರೆ. ಆಗ ಮಹಾ ಅವತಾರ್ ಬಾಬಾಜಿಯವರು, ಸರಿ, ಹಾಗೇ ಆಗಲಿ, ಇದು ಶಿವಾಜ್ಞೆ ನಿನ್ನ ಕಡೆಯಿಂದ ವ್ಯಕ್ತವಾಗಿದೆ. ವಿನಯದಿಂದ ನಿನ್ನನ್ನು ಕೇಳಿದವರಿಗೆ ಕ್ರಿಯಾಯೋಗವನ್ನ ಬೋಧಿಸು ಎಂದು ಅನುಮತಿ ನೀಡುತ್ತಾರೆ. 1868ರಲ್ಲಿ ಮಹಾ ಅವತಾರ್ ಬಾಬಾಜಿ ಶ್ರೀ ಲಾಹಿರ್ ಮಹಾಶಯ ಅವರಿಗೆ ಕ್ರಿಯಾ ಕುಂಡಲಿನಿ ದೀಕ್ಷೆಯನ್ನ ನೀಡಿದರು. ಅವರು ಗೃಹಸ್ಥನಾಗಿದ್ದು ಈ ಸಾಧನ ಮಾರ್ಗದಲ್ಲಿ ನಡೆಯಬಹುದು ಎಂದು ಈ ಪ್ರಪಂಚಕ್ಕೆ ತಿಳಿಸಿ ಎಂದು ಆದೇಶ ಮಾಡಿದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಈ ಯೋಗ ವಿದ್ಯೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ. 700 ವರ್ಷಗಳ ಹಿಂದೆ ಅವತಾರ್ ಬಾಬಾಜಿಯವರು ಶಂಕರಾಚಾರ್ಯರಿಗೂ ಸಹ ಕ್ರಿಯಾ ಕುಂಡಲಿನಿ ದೀಕ್ಷೆಯನ್ನ ನೀಡಿದ್ದಾರೆ. ಧ್ಯಾನ ವಿಧಾನಗಳನ್ನ ಉಪದೇಶ ಮಾಡಿದ್ದಾರೆ. ಮಹಾ ಅವತಾರ್ ಬಾಬಾಜಿಯವರು ಇಂದಿಗೂ ಸಹ ಜೀವಂತವಾಗಿದ್ದಾರೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.